क्लास के संबंधिಸಿರುವಂತೆ ಯಾವೆಲ್ಲ FLN और अपेक्षित जो सीखने के प्रतिफल हैं उनके बारे में हम अधिक जानकारी इस वीडियो के अंदर प्राप्त करेंगे। हेलो, वेलकम बैक टू जकेर अकाಡೆಮಿ। सो ಎಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಸೇತು ಬಂಧ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ। ಜೂನ್ 1ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಬೇಕಾಗಿರುವಂತದ್ದು। ಸೋ ವಿಶೇಷವಾಗಿ ನಾವು ಹಿಂದಿ ವಿಷಯದಲ್ಲಿ ಸೇತು ಬಂಧವನ್ನ ಯಾವ ತರ ಮಾಡಬೇಕು, ತದನಂತರ ಯಾವೆಲ್ಲ ಕಲಿಕಾ ಫಲಗಳ ಪಟ್ಟಿಯನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ನೋಡಿದೀವಿ। ಆ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡೋಣ ಈ ಒಂದು ವಿಡಿಯೋದಲ್ಲಿ। ಇನ್ನೂವರೆಗೂ ಯಾರು ಜಕೆರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕೆರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ। ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಗೆ ಸಂಬಂಧಿಸಿರುವಂತಹ FLN ಮತ್ತು ಈ ವರ್ಷದ ಅಪೇಕ್ಷಿತ ಕಲಿಕಾ ಫಲಗಳು ಏನಿದೆ ಅದನ್ನ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ। ಅದರ ಮೇಲೆ ನಾವು ಒಂದ್ಸಲ ನೋಡಿಕೊಂಡು ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ಯಾವ ತರ ತೆಗೆದುಕೊಳ್ಬೇಕು, ಯಾವ ತರ ಮಾಡಲ್ ಇರ್ತದೆ ಅನ್ನೋದನ್ನು ಕೂಡ ಈ ಒಂದು ವಿಡಿयोದಲ್ಲಿ ನೋಡ್ತಾ सागोना। सो बन्नी तड़े माडे वीडियो प्रारंभ ಮಾಡೋಣ। यस, सबसे पहले हम देखेंगे 8वीं कक्षा के संबंध के अंदर तृतीय भाषा हिंदी ಯಾವೆಲ್ಲ ಕಲಿಕಾ ಫಲಗಳು ಬರಬೇಕು ಎನ್ನುವಂತದ್ದು। आप जानते होंगे FLN भी है और इस वर्ष के लिए अपेक्षित सीखने के प्रतिफल FLN ಕೂಡ ಇದರಲ್ಲಿ ಇದೆ, ಜೊತೆಗೆ ಈ ವರ್ಷ ಅಪೇಕ್ಷಿತ ಕಲಿಕಾ ಫಲಗಳು ಏನೇನು ಇರಲಿದೆ ಅನ್ನೋದ್ರ ಬಗ್ಗೆ ನೋಡೋಣ। सो 8वीं कक्षा से संबंधित अगर हम देखेंगे, पहला हमारा प्रश्न यहाँ से एक पूछा जाएगा, सुनी हुई बातों को समझकर प्रश्नों का उत्तर देंगे। नोड्री 7th 8th 9th 10th FLN ಏನು ಕಲಿಕಾ ಫಲಗಳಿದ್ದಾವೆ ಅದು ಎಲ್ಲ ಕ್ಲಾಸಿಗೆ ಸೇಮ್ ಇದಾವೆ, ಅದರ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಗೊತ್ತಾಯ್ತಾ? ಡಿಫಿಕಲ್ಟಿ ಲೆವೆಲ್ ಏನಾಗ್ತದೆ, ಸ್ವಲ್ಪ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ತಾವುಗಳು ಅದನ್ನ ಗಮನಿಸಬೇಕು। ಸೊ ಸೇಮ್ ಇದಾವೆ ಕಲಿಕಾ ಫಲಗಳು। पहला हमारा क्या है, सुनी हुई बातों को। ಸೊ ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಕೇಳಿಕೊಂಡಿರುವಂತಹ ಮಾತುಗಳನ್ನ ತಿಳಿದುಕೊಂಡಿದ್ದಾನೆ ಇಲ್ಲುವಂತರ ಬಗ್ಗೆ ಕೊಟ್ಟಿರೋ ಪ್ರಶ್ನೆ ಉತ್ತರವನ್ನು ಕೊಡ್ತಾನೆ ಇಲ್ವೋ ಎನ್ನುವಂಥದ್ದು। दूसरा हमारा FLN वाला है, सरल वाक्य समझकर पढ़ते हैं। ಕೊಟ್ಟಿರುವಂತ ಒಂದು ವಾಕ್ಯವನ್ನ ಓದೋದ್ರಲ್ಲಿ ಸಕ್ಷಮ ಅದಾನ ಇಲ್ವೋ ಎನ್ನುವಂಥದ್ದು। यस, नेक्स्ट सरल शब्द लिखते हैं, ವಿದ್ಯಾರ್ಥಿಗಳು ಸರಳವಾಗಿರುವಂತ ಶಬ್ದವನ್ನು ಬರೀಲಿಕ್ಕೆ सक्षमರಿದ್ದಾರೆ ಇಲ್ವೋ ಎನ್ನುವಂಥದ್ದು। और चौथा देखेंगे, प्रथम भाषा के सरल वाक्यों का हिंदी में अनुवाद करते हैं। ಸೊ ಫಸ್ಟ್ ಲ್ಯಾಂಗ್ವೇಜ್ ಆಗಿರುವಂತ ಕನ್ನಡ ಆಗಿರಬಹುದು और ಇಂಗ್ಲಿಷ್ ಆಗಿರಬಹುದು, ಅದರ ಒಂದು ಟ್ರಾನ್ಸ್ಲೇಷನ್ ಹಿಂದಿಯಲ್ಲಿ ಮಾಡ್ತಾನೆ ಇಲ್ವೋ ಎನ್ನುವಂಥದ್ದು। ಸೊ यहाँ तक जो भी है 4 ಏನಿದಾವೆ ಇದು FLN से संबंधित है और जो 5 से प्रारंभ होंगे वह होंगे इस कक्षा के लिए अपेक्षित सीखने के प्रतिफल होंगे। 5वां अगर हम देखेंगे, सरल शब्द वाक्यों को पढ़कर समझते हैं और संदर्भानुसार उनका सार्थक प्रयोग करते हैं। सरल ಶಬ್ದಗಳನ್ನ ವಾಕ್ಯಗಳನ್ನ ಓದಿಕೊಂಡು ತಿಳ್ಕೊಂಡು ಅದನ್ನ ತನ್ನ ಸ್ವಂತ ವಾಕ್ಯದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ತಾರೆ ಇಲ್ವೋ ಎನ್ನುವಂತರ ಬಗ್ಗೆ ಇದೆ। छठा हम देखेंगे, सरल पद्य बाल गीत देशभक्ति गीत आदि को पढ़कर समझते हैं। ಸೊ ಇದನ್ನ ಪದ್ಯ ಆಗಿರಬಹುದು, ಬಾಲಗೀತೆ ಆಗಿರಬಹುದು, ದೇಶಭಕ್ತಿ ಗೀತೆ ಆಗಿರಬಹುದು, ಅದನ್ನ ತಿಳ್ಕೊಂತಾನೆ ಇಲ್ವೋ ಎನ್ನುವಂತರ ಬಗ್ಗೆ ಇದೆ। साथ देखेंगे, अभिनय के साथ सरल वार्तालाप और संवाद करते हैं। ಅಭಿನಯದ ಜೊತೆಗೆ ಸರಳವಾಗಿ ಹಿಂದಿಯಲ್ಲಿ ಮಾತನಾಡ್ತಾರೆ, ಸಂವಾದವನ್ನ ಮಾಡ್ತಾರೆ ಇಲ್ವೋ ಎನ್ನುವಂತರ ಬಗ್ಗೆ ಇದೆ। 8वां हम देखते जाएंगे, व्याकरणिक बिंदुओं को समझकर उनका सही प्रयोग करते हैं। ವ್ಯಾಕರಣಿಕ ಬಿಂದುಗಳನ್ನು ಬಳಸಿಕೊಂಡು ಅದರ ಸರಿಯಾಗಿರುವಂತಹ ಪ್ರಯೋಗವನ್ನ ಮಾಡ್ತಾರೆ ಇಲ್ವೋ ಎನ್ನುವಂತರ ಬಗ್ಗೆ। ಇದರಲ್ಲಿ ಮುಖ್ಯವಾಗಿ ಲಿಂಗ, ವಚನ, ಸಮಾನಾರ್ಥಕ ಶಬ್ದ, ವಿರುದ್ಧಾರ್ಥಕ ಶಬ್ದಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ವೋ ಎನ್ನುವಂತರ ಬಗ್ಗೆ ನಾವು ಇಲ್ಲಿ ನೋಡ್ಬೇಕಾಗಿರುವಂತದ್ದು। ಅಪೇಕ್ಷಿತ ಪ್ರತಿಫಲ है 9वां, शब्दकोश का उपयोग अपनाते हैं। ಶಬ್ದಕೋಶದ ಬಗ್ಗೆ ನಾಲೆಜ್ ತದನಂತರ ಅದನ್ನ ಯಾವ ತರ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇಷ್ಟದ ಮೇಲೆ ನಾವು ಅಸೆಸ್ಮೆಂಟ್ ಅನ್ನ ಮಾಡಬೇಕಾಗಿರುವಂತದ್ದು। ಇದು 8ನೇ ತರಗತಿಗೆ ಸಂಬಂಧಿಸಿರುವಂತದ್ದು ಕಲಿಕಾ ಫಲಗಳು ಇದಾವೆ। ಸೊ ಬನ್ನಿ ಇನ್ನು ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ಯಾವ ತರ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಸಾಗೋಣ। ಸೇತು ಬಂಧ ब्रिज कोर्स निदानात्मक परीक्षण अथवा पूर्व परीक्षा, अथवा हम इसको कह सकते हैं पूर्व परीक्षा, प्री टेस्ट ಅಂತ ನಾವು ಕರೀಬಹುದು। ಜೊತೆಗೆ कक्षा है 8वीं, यहाँ पर विद्यार्थी उनका नाम लिखेंगे, विषय है तृतीय भाषा हिंदी, कुल प्रश्न है 10, कुल A और कुल B कितने लेते हैं यहाँ पर आपको एंट्री करना पड़ेगा। यस, पहला प्रश्न हम देखेंगे। प्रश्न 1 है, आपने किन किन पेड़ों के नाम सुने हैं, किसी एक पेड़ का नाम लिखिए। ನಮ್ಮ ಮೊದಲನೇ FLN ಕಲಿಕಾ ಫಲ ಏನಾಗಿತ್ತು, ಸುನಿ ಹುಯಿ ಬಾತೋಂ ಕೋ ಸಮಜ್ತೆ ಹೈ ಎನ್ನುವಂಥದ್ದು ಕೇಳಲ್ಪಟ್ಟಿರುವಂತ, ಈಗಾಗಲೇ ಅವ್ರು ಕೇಳಿರ್ಬೇಕು ಅಂತದ್ದು ನಾನೇನ್ ಮಾಡಿದೀನಿ, ಪೇಡೋं के नाम, किसी एक पेड़ का नाम आपको लिखना है। फॉर एग्जांपल ವಿದ್ಯಾರ್ಥಿ लिखेगा बरगद या फिर ಅಥವಾ ಯಾವ್ದೋ ಒಂದು ಏನ್ ಮಾಡಬಹುದು, ಗಿಡದ ಹೆಸರನ್ನ ಬರೀಬಹುದು, ಅಥವಾ ಇಲ್ಲಿ ತಗೊಳ್ಳೋ ಪ್ರಶ್ನೆ ಬೇರೆ ರೂಪದಲ್ಲೂ ಕೂಡ ರೆಡಿ ಮಾಡ್ಕೊಳ್ಬಹುದು, ಅವನು ಮುಂಚೆ ಅದನ್ನ ಕೇಳ್ಕೊಂಡಿರ್ಬೇಕು, ಸರಿನಾ? 8 ಪ್ರಶ್ನೆ ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು। प्रश्न 2 देखेंगे, वाक्य को पढ़े समझे और उत्तर दे। ಸೊ ಇಲ್ಲಿ ಏನಿದೆ, ಸರಳ ವಾಕ್ಯಗಳನ್ನ ಅವನು ಅರ್ಥ ಮಾಡ್ಕೊಳ್ತಾನೆ ಇಲ್ವೋ ಎನ್ನುವಂಥದ್ರ ಬಗ್ಗೆ ಟೆಸ್ಟ್ ಅನ್ನ ಮಾಡ್ಬೇಕಾಗಿರುವಂತದ್ದು। यहाँ पर वाक्य दिया गया है, चीटियां हमें अनुशासन और सहयोग सिखाती हैं ಎನ್ನುವಂಥದ್ದು ಸರಳವಾಗಿರುವಂತಹ ಒಂದು ವಾಕ್ಯ ಇದೆ। ಎಸ್, ಈ ವಾಕ್ಯವನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಇಲ್ವೋ ಎನ್ನುವಂಥದ್ರ ಬಗ್ಗೆ ಇಲ್ಲಿ ಒಂದು ಕ್ವಶನ್ ನಾವು ಕೇಳಬೇಕಾಗುತ್ತೆ। ಚೀಟಿಯಾ ಹಮೆ ಕ್ಯಾ ಸಿಖಾತಿ ಹೈ ಎನ್ನುವಂಥದ್ದು ಪ್ರಶ್ನೆ ಇದೆ, ವಿದ್ಯಾರ್ಥಿ ಬರೀತಾನೆ ಕ್ಯಾ ಅಂತ ಇದ್ದಲ್ಲಿ ಸ್ಥಾನದಲ್ಲಿ ಚೀಟಿಯಾ ಹಮೆ ಅನುಶಾಸನ್ और सहयोग, क्या सिखाती हैं, अनुशासन और सहयोग और सहयोग और सहयोग। यस, विद्यार्थी ಈ ಟೈಪ್ ಬರೆದಂದ್ರೆ ಅವನಿಗೆ ನಾವು ಏನು ಮಾಡ್ತೀವಿ, A ಗ್ರೇಡ್ ಅನ್ನು ಕೊಡ್ತೀವಿ। प्रश्न 3 है, किन्हीं 2 बिना मात्रा वाले शब्द को लिखिए।
ಬಿನಾ ಮಾತ್ರ ವಾಲೆ ಶಬ್ದ को लिखिए ಶಬ್ದದ ಬಗ್ಗೆ ನಾವು ಅಸೆಸ್ಮೆಂಟ್ ಅನ್ನು ಮಾಡಬೇಕಾಗಿರುವಂತದ್ದು ಯಾವುದೇ ತರನಾಗಿರತಕ್ಕಂತ ಮಾತ್ರ ಅದರಲ್ಲಿ ಇರಬಾರ್ದು ಫಾರ್ एग्जांपल विद्यार्थी लिखेगा क म ल यहाँ पर कोई भी मात्रा नहीं लगती या फिर कोई भी अमात्रिक शब्द विद्यार्थी लिख सकता है ಯಾವುದು ಬೇಕಾದವನು ಬರಿಬಹುದು ಪ್ರಶ್ನ 4 देखेंगे ಶಿಕ್ಷಕರು ಪಾಠ ಮಾಡುತ್ತಾರೆ ಹಿಂದಿ में अनुवाद कीजिए ಅಲ್ಲಿ ನಮ್ಮ ಅಪೇಕ್ಷಿತ ಕಲಿಕಾ ಫಲ ಏನಿತ್ತು FLN ಬಗ್ಗೆ ಹಿಂದಿಯಲ್ಲಿ ಅನುವಾದ ಮಾಡ್ತಾನೆ ಇಲ್ವೋ ಫಸ್ಟ್ ಲ್ಯಾಂಗ್ವೇಜ್ ಬಗ್ಗೆ सो ಇಲ್ಲಿ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ ಅಥವಾ ನೀವು ಇಂಗ್ಲಿಷ್ ಅಲ್ಲಿ ಅದನ್ನ ರೆಡಿ ಮಾಡ್ಕೊಳ್ಳಬಹುದು सो इसको विद्यार्थी क्या करेगा हिंदी में लिखेगा शिक्षक पाठ पढ़ाते हैं शिक्षक अथवा अध्यापक अनुभव शिक्षक पाठ पढ़ाते हैं ಎಸ್ ಈ ಟೈಪ್ ಅವನು ಉತ್ತರ ಬರ್ತಿದ್ದಂದ್ರೆ ನಾವು ಏನ್ ಮಾಡ್ತೀವಿ ಎ ಗ್ರೇಡ್ ಅನ್ನ ಕೊಡ್ತೀವಿ ಎಸ್ ಇಲ್ಲಿವರೆಗೆ ಏನಿತ್ತಲ್ಲ ಪ್ರಶ್ನೆ 4 ವರೆಗೆ यह सब किसके लिए था FLN ಗೆ ಸಂಬಂಧಿಸಿರುವಂತದ್ದಿತ್ತು यस हमारा अगला प्रश्न होगा इस वर्ष के कक्षा आधारित कौन कौन से अपेक्षित प्रतिफल होंगे प्रश्न 5 देखेंगे किताब शब्द को अपने वाक्य में प्रयोग कीजिए किताब ಎನ್ನುವಂತದೇನಿದೆ ಅದನ್ನ ಸ್ವಂತ ವಾಕ್ಯದಲ್ಲಿ ಬಳಸಲಿಕ್ಕೆ ಯೋಗ್ಯ ಅದಾನೋ ಇಲ್ವೋ ಎನ್ನುವಂತದರ ಬಗ್ಗೆ ಸರಳ ಶಬ್ದಗಳನ್ನ ತನ್ನ ಸಂದರ್ಭಾನುಸಾರ ಅದನ್ನ ಉಪಯೋಗಕ್ಕೆ ತರ್ತಾನೆ ಇಲ್ವೋ ಎನ್ನುವಂತದರ ಬಗ್ಗೆ ಇದೆ ಸೋ ವಿದ್ಯಾರ್ಥಿ ಬರೀಬಹುದು मुझे किताबें पसंद हैं ಅಥವಾ ಯಾವುದೋ ಒಂದು ಸರಳ ವಾಕ್ಯ ಬರೀಬಹುದು मुझे किताबें पसंद हैं मुझे ಅಥವಾ मुझे किताब पसंद है ಅಂತ ಬರೆದ್ರು ಕೂಡ ಓಕೆ मुझे किताब पसंद है सही ना यस प्रश्न 6 देखेंगे प्रश्न 6 ನೋಡುವುದಾದ್ರೆ ಕವಿತಾ ಸಮಜ್ಕರ್ ಪಡಿಯೇ और उत्तर दीजिए ಒಂದು ಕವಿತೆಯನ್ನ ಅವನು ಓದೋದ್ರಲ್ಲಿ ತಿಳ್ಕೊಳ್ಳೋ ಸಕ್ಷಮ ಅದಾನ ಇಲ್ವೋ ಅನ್ನೋದ್ರ ಬಗ್ಗೆ ಫೂಲೋं सा महकूम है चंदा सा चमकूम है सो ಇದು 7th ಕ್ಲಾಸ್ ಗೆ ಸಂಬಂಧಿಸಿರುವಂತದ್ದು ಯಾಕಂದ್ರೆ ಆಲ್ರೆಡಿ ಅವನು ಓದಿದ್ದಾನೆ ಈ ಒಂದು ಕವಿತೆಯನ್ನ ಸೋ ಅವನಿಗೆ ಉತ್ತರ ಬರಲಿಕ್ಕೆ ಈಜಿ ಆಗ್ತದೆ कविता में कवि किसके समान चमकना चाहते हैं कविता में कवि किसके समान चंदा के समान ಎಸ್ ಚಂದ ಹೀಗೂ ಬರೀಬಹುದು ಅಥವಾ ಹೀಗೂ ಬರೀಬಹುದು ಚಂದ के समान चमकना चाहते हैं ಎನ್ನುವಂತದನ್ನು ವಿದ್ಯಾರ್ಥಿ ಉತ್ತರವನ್ನ ಬರೀತಾನೆ ಪ್ರಶ್ನೆ 7 देखेंगे विद्यार्थी और अध्यापक के बीच का संवाद पूर्ण कीजिए ಇಲ್ಲಿ ಸಂವಾದವನ್ನ ಪೂರ್ಣ ಮಾಡಬೇಕಾಗಿರುವಂತದ್ದಿದೆ ಸೋ ಮುಂದ್ಗಡೆ ಬಹಳಷ್ಟು ಈಜಿ ಇದೆ ವಿದ್ಯಾರ್ಥಿ ಅದನ್ನ ಇಲ್ಲಿದನ್ನ ಚಾಯ್ಸ್ ಮಾಡ್ಕೊಂಡು ಈ ಒಂದು ಸಂವಾದವನ್ನ ಪೂರ್ಣ ಮಾಡ್ತಾನೆ ವಿದ್ಯಾರ್ಥಿ ನಮಸ್ತೆ ಡ್ಯಾಶ್ ಡ್ಯಾಶ್ ಅಂತ ಇದೆ ಅಧ್ಯಾಪಕ ಡ್ಯಾಶ್ ಡ್ಯಾಶ್ ತುಮಾರಾ ನಾಮ್ ಡ್ಯಾಶ್ ಡ್ಯಾಶ್ ಅಂತ ಇದೆ ಸೋ ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾನೆ ಇಲ್ಲಿ ಅದನ್ನ ತುಂಬುತ್ತಾನೆ नमस्ते यहाँ पर विद्यार्थी लिखेगा गुरुजी नमस्ते गुरुजी लिखेगा और अध्यापक क्या करेंगे नमस्ते नमस्ते सही ना ಇಲ್ಲಿ ಗುರುಜಿ ಅಂತ ಚಾಯ್ಸ್ ಮಾಡ್ತಾನೆ ನಮಸ್ತೆ ಅಂತ ಫಸ್ಟ್ ಇಲ್ಲಿ तुम्हारा नाम क्या है तुम्हारा नाम क्या है ಈ ಟೈಪ್ ಅವನು ಸಂವಾದವನ್ನ ಪೂರ್ಣ ಮಾಡ್ತಾನೆ प्रश्न 8 है प्रसन्नता का समानार्थक अथवा पर्यायवाची शब्द लिखिए ಅಂತ ಇದೆ समानार्थक शब्द प्रसन्नता उसका हम लिख सकते हैं संतोष आनंद अथवा खुशी यह सब क्या है प्रसन्नता के लिए पर्यायवाची शब्द है और प्रश्न 9 है दिन का विलोम शब्द क्या है ಎನ್ನುವಂತದಿದೆ दिन का विलोम शब्द क्या होता है रात होता है तो यह विलोम शब्द के बारे में उदाहरणक ಪದಗಳ ಬಗ್ಗೆ ಇದೆ प्रश्न 10 देखेंगे सही शब्द पहचान कर लिखिए ಅಂತ ಇದೆ ಸರಿನಾ ಪುರುಷ ಅಂತ ಕೊಟ್ಟಿದ್ದೀವಿ ಇದಕ್ಕೆ ಸಂಬಂಧಿಸಿರುವಂತ ಸರಿಯಾಗಿರುವಂತ ಶಬ್ದ ಯಾವುದು ಆದ್ಮಿ ಆತ್ಮ ಕಾಮ್ और पालन सो ಇಲ್ಲಿ ಆದ್ಮಿ ಎನ್ನುವಂತದೇನಿದೆ ಆದ್ಮಿ ಇದು ಸರಿಯಾಗಿರುವಂತಹ ಉತ್ತರ ಆಗ್ತದೆ ಸರಿನಾ ಈ ಟೈಪ್ ಇದು ಪ್ರೀ ಟೆಸ್ಟ್ ಆಗಿದೆ ಇದೇ ತರ पोस्ट टेस्ट ಕೂಡ ನಾವು ನೋಡ್ತಾ ಸಾಗೋಣ 8वीं कक्षा से संबंधित सेतुबंध उपलब्धि अथवा साफल्य परीक्षण पोस्ट टेस्ट ಅಂತ ಕರೀತೀವಿ ಇಲ್ಲಿ ಕೂಡ ಸೇಮ್ कक्षा 8वीं है यहाँ पर विद्यार्थी नाम लिखेगा यहाँ पर विषय तृतीय भाषा हिंदी कुल अंक है 10 कुल ए और कुल बी ಸರಿನಾ ಸೋ ಇಲ್ಲಿ ಪ್ರತಿಫಲಗಳು ಸೇಮ್ ಇರ್ತವೆ ಆದರೆ ಪ್ಯಾಟರ್ನ್ ಚೇಂಜ್ ಇರ್ತದೆ क्वेश्चंस ಗಳು ಸ್ವಲ್ಪ ಬದಲಾವಣೆಯಾಗಿ ಕೇಳ್ತೀವಿ ಆದರೆ ಎಲ್ಒಎಸ್ ಗಳು ಮಾತ್ರ ಸೇಮ್ ಇರಬೇಕು सो अगर हम पोस्ट टेस्ट के अंदर देखेंगे पहला प्रश्न हम देखेंगे आपने किन किन फलों के नाम सुने हैं किसी एक फल का नाम लिखिए ಅಂತಿದೆ सो ಯಾವೆಲ್ಲ ಹಣ್ಣುಗಳನ್ನ ವಿದ್ಯಾರ್ಥಿ ಕೇಳ್ತಾನೆ ಮುಂಚೆ ಆ ಒಂದು ಹಣ್ಣಿನ ಫಾರ್ ಎಕ್ಸಾಂಪಲ್ ನಾನು ಬರಿಬಹುದು ಸೇಬ್ ಅಂತ ಬರಿಬಹುದು ಏನಂತ ಬರಿಬಹುದು ಸೇಬ್ ಅಂತ ಬರಿಬಹುದು ಅಥವಾ ಆಮ್ ಅಂತ ಬರಿಬಹುದು ಯಾವ್ದು ಬೇಕಾದವನು ಕೇಳಪಟ್ಟಿರುವಂತ हन्नी हेसरನ್ನ ಬರೆದ್ರೆ ಅವನಿಗೆ ಇಲ್ಲಿ ಎ ಗ್ರೇಡ್ ಸಿಗುತ್ತೆ दूसरा प्रश्न देखेंगे वाक्य को पढ़े समझे और उत्तर दे ಕೊಟ್ಟಿರುವಂತ ವಾಕ್ಯವನ್ನ ಸರಳ ವಾಕ್ಯನ ಅರ್ಥ ಮಾಡ್ಕೊಳ್ತಾನೆ ಇಲ್ವೋ ಎನ್ನುವಂತರ ಬಗ್ಗೆ ಇದೆ ಸೋ ನೋಡಿ ಬರ್ತಾ 7th ಗೆ ಬೇರೆ ಇತ್ತು 8th ಗೆ ಸ್ವಲ್ಪ ಲಾಂಗ್ ಆಗಿದೆ 9th ಗೆ ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ 10th ಗೆ ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಆಗುತ್ತೆ ಯಾಕಂದ್ರೆ FLN LOS ಗಳು ಏನಿದಾವೆ ಸೇಮ್ ಇದಾವೆ ಇಲ್ಲಿ ವಾಕ್ಯ ಏನಿದೆ एक दिन शाम को भोलू आंगन में बैठकर दूध पी रहा था ಎನ್ನುವಂತದ್ದು ವಾಕ್ಯ ಇದೆ ಸೋ ಇದನ್ನ ತಿಳ್ಕೊಂಡಿದ್ದಾನೆ ಇಲ್ವೋ ಅನ್ನೋದಕ್ಕೆ ಪ್ರಶ್ನೆ ಕೇಳಬೇಕಾಗುತ್ತೆ भोलू क्या पी रहा था ಎಸ್ ಸರಳವಾಗಿರುವಂತ ಉತ್ತರ ಇದೆ भोलू दूध पी रहा था क्या पी रहा था दूध पी रहा था ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ ಪ್ರಶ್ನೆ 3 देखेंगे किन्हीं दो ಈ ಮಾತ್ರಾ वाले शब्द को लिखिए ಅಂತ ಇದೆ ಈ ಮಾತ್ರ ಇರಬೇಕು ಸೋ ಅಂತ ಶಬ್ದಗಳನ್ನ ಬರಿಬೇಕಾಗಿರುವಂತದ್ದು ಫಾರ್ ಎಕ್ಸಾಂಪಲ್ मैं लिखूंगा तृतीय ठीक है यहाँ पर क्या है ई की मात्रा है और इसी प्रकार से 8वीं
इजी हम लिख सकते हैं 8वीं, सही ना। यहाँ पर भी ई वाली मात्रा है, ठीक है। प्रश्न 4 है कन्नड़ नम मातृभाषे, हिंदी में अनुवाद कीजिए। यस, इसको विद्यार्थी क्या करेगा, हिंदी के अंदर अनुवाद करेगा। कन्नड़ हमारी मातृभाषा है, ಮಾತೃಭಾಷಾ है ಎನ್ನುವಂಥದ್ದನ್ನ ಆ ಒಂದು ವಿದ್ಯಾರ್ಥಿ ಬರೆದ್ರೆ ಅವನಿಗೆ ಇಲ್ಲಿ ಎ ಗ್ರೇಡ್ ಸಿಗುತ್ತೆ। प्रश्न 5 देखेंगे। आंगन शब्द को अपने वाक्य में प्रयोग करके लिखिए। ವಾಕ್ಯದಲ್ಲಿ ಪ್ರಯೋಗ ಮಾಡಲಿಕ್ಕೆ ಇಲ್ಲಿ ಬರಬೇಕಾಗಿರುವಂತದ್ದು मेरे घर के सामने आंगन है, ಸರಳವಾಗಿರುವಂತದ್ದು मेरे घर के सामने आंगन है, आंगन आंगन है, सही ना। ई टाइप बरदरे सरियागिरुವಂತದ್ದು। प्रश्न 6 देखेंगे। कविता को समझकर पढ़ते हैं। कविता है सच बोले सच बात विचारे भले काम पर जीवन वारे। ಇದು 8th ಕ್ಲಾಸ್ಗೆ ಸಂಬಂಧಿಸಿರುವಂತದ್ದು। ಎಸ್, ಇದನ್ನ ಓದ್ತಾನೆ, ಓದಿದ್ಮೇಲೆ ಈ ಒಂದು ಕೊಟ್ಟಿರುವಂತ ಪ್ರಶ್ನೆಗೆ ಉತ್ತರವನ್ನು ಬರೀತಾನೆ। हमें क्या बोलना चाहिए, हमें क्या बोलना चाहिए, हमें सच बोलना चाहिए ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ। प्रश्न 7 देखेंगे। यहाँ पर भी देखिए ग्राहक और दुकानदार के बीच का संवाद पूर्ण कीजिए। ಒಬ್ಬ ಗ್ರಾಹಕ ಮತ್ತು ಅಂಗಡಿಯವನ ಜೊತೆಗೆ ಏನಿದೆ ಸಂವಾದ ಇದೆ, ಸೊ ಇಲ್ಲಿ ಒಂದಿಷ್ಟು ವರ್ಡ್ಸ್ ಗಳನ್ನು ಕೊಟ್ಟಿದ್ದೆ, ಅದನ್ನ ಹೆಲ್ಪ್ ದಿಂದ ಇದನ್ನ ಏನ್ ಮಾಡ್ತಾನೆ ಅವನು ಪೂರ್ಣ ಮಾಡ್ತಾನೆ। आपके पास डैश डैश, ನಾನು ತಗೊಳ್ತೀನಿ ಇಲ್ಲಿ गेहूं ಅಂತ ತಗೊಳ್ತೀನಿ। आपके पास गेहूं है, गेहूं, आपके पास गेहूं है। यस, दुकानदार ಏನ್ ಹೇಳ್ತಾನೆ, हाँ है, कितना किलो चाहिए ಅಥವಾ कितने किलो चाहिए, ಇಲ್ಲಿ ಕಿಲೋ, ಇಲ್ಲಿ गेहूं ತಗೊಂಡ್ರೆ ಕಿಲೋ ಬರಿಬೇಕು, ಇಲ್ಲಿ ತೇಲ್ ತಗೊಂಡಿದ್ದಂದ್ರೆ ಇಲ್ಲಿ ಲೀಟರ್ ಅನ್ನ ಬರಿಬೇಕು। ಈ ತರ ಸಂವಾದವನ್ನ ಪೂರ್ಣ ಮಾಡಬೇಕಾಗಿರುವಂತದ್ದು। प्रश्न 8 है गलती का अन्य वचन शब्द लिखिए। एक वचन ಇದೆ, ಇದನ್ನ ಬಹುವಚನ ಮಾಡಬೇಕಾಗಿರುವಂತದ್ದು। सो हम लिखेंगे गलतियां, गलती, गलतियां। यहाँ पर जितने भी आपके प्रश्न के संबंधित प्रश्न या फिर जैसे कि गलती है, ಇದೆಲ್ಲವೂ ಕೂಡ 7th और 8th ಕ್ಲಾಸ್ ಪುಸ್ತಕದಲ್ಲಿ ಇರುವಂತದ್ದನ್ನೇ ವರ್ಡ್ಸ್ ಗಳನ್ನ ನಾವು ತೆಗೆದುಕೊಂಡಿರುವಂತದ್ದಿದೆ। ಪ್ರಶ್ನೆ 9 ನೋಡೋದಾದ್ರೆ पानी, पानी का पर्यायवाची शब्द है। पर्यायवाची ಅಂದ್ರೆ समानार्थक शब्द, पानी को हम जल कह सकते हैं, ठीक है। इस प्रकार से विद्यार्थी लिखेगा। प्रश्न 10 है सही वर्तनी वाला शब्द चुने। यस, प्रतीक्षा, प्रतीक्षा अंत ಇದೆ। सो यहाँ पर विद्यार्थी क्या लिखेगा, यह लिखेगा प्रतीक्षा। यस, इस प्रकार से हम क्या कर सकते हैं 8वीं कक्षा के लिए प्री टेस्ट, पोस्ट टेस्ट और कौन कौन से सीखने के प्रतिफल हैं FLN के आधार पर भी, और इस वर्ष के लिए अपेक्षित कलिका फल भी, अपेक्षित प्रतिफल भी, इसके बारे में ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಹಾಗೂ ಈ ಒಂದು PDF ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ, ಅಲ್ಲಿಂದ ತಾವುಗಳು ಅದನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು। ಇದು ಒಂದು ಕೇವಲ ಮಾದರಿ ಇದೆ, ಈ ಟೈಪ್ ಪ್ರಶ್ನೆಗಳನ್ನು ತಾವುಗಳು ರೆಡಿ ಮಾಡ್ಕೊಳ್ಬಹುದು। ಯಾರಾದರೂ ಅಧಿಕಾರಿಗಳು ಬಂದ್ರೆ ಒಂದು ಕಲಿಕಾ ಫಲಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅದರಂತನೇ ನೋಡ್ತಾರೆ। ಸೊ ಹಾಗಾಗಿ ಇಂಥದ್ದೇ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ತಾವುಗಳು ನಿಮ್ಮ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಎಸ್, ಇನ್ನುವರೆಗೂ ಯಾರು ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ PDF ಕೆಳಗಡೆ ಲಿಂಕ್ ಅಲ್ಲಿ ಇರ್ತದೆ, ತಾವುಗಳು ಅದನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು। ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।